ಧರ್ಮಸ್ಥಳದಲ್ಲಿ ಸದ್ಯ ಸ್ಪಾಟ್ ಮಹಜರು ಪ್ರಕ್ರಿಯೆ ನಡೀತಾ ಇದೆ. ಪಂಚರ ಸಮಕ್ಷಮದಲ್ಲಿ ಸದ್ಯ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಮಾಡಲಾಗ್ತಾ ಇದೆ. ಮುಂದಿನ ಕಾನೂನು ಪ್ರಕ್ರಿಯೆಯನ್ನು ನಡೆಸೋದಕ್ಕೆ ಬೇಕಾದಂತ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಎಸ್ಐಟಿ ಟೀಮ್ ಜೊತೆಗೆ ಕಂದಾಯ ಇಲಾಖೆಯ ಟೀಮ್, ಸೋಕೋ ಟೀಮ್ ಇವರೆಲ್ಲರ ಉಪಸ್ಥಿತಿಯಲ್ಲಿ ಮಾರ್ಕಿಂಗ್ ಮಾಡಲಾಗ್ತಾ ಇದೆ. ಅಂದರೆ ಆತ ತೋರಿಸಿದಂಥ ಜಾಗಗಳನ್ನು, ಯಾವ ಜಾಗದಲ್ಲಿ ಹೆಣಗಳನ್ನು ಹೂತು ಹಾಕಿದ್ದೀನಿ ಅಂತ ಆತ ತೋರಿಸ್ತಾ ಇದ್ದಾನೋ ಆ ಜಾಗಗಳನ್ನು ಮಾರ್ಕ್ ಮಾಡಲಾಗ್ತಾ ಇದೆ ಮತ್ತು ಸೆಕ್ಯೂರ್ ಮಾಡಲಾಗ್ತಾ ಇದೆ. ಆ ಜಾಗವನ್ನು ನಂಬರ್ ಕೂಡ ನೋಡ್ತಾ ಇದ್ವಿ. 10ಕ್ಕೂ ಹೆಚ್ಚು ಜಾಗಗಳನ್ನು ಆತ ತೋರಿಸಿದ್ದಾನೆ ಅನ್ನುವಂಥ ಮಾಹಿತಿ. ಸ್ಥಳ ಮಹಜರು ಪ್ರಕ್ರಿಯೆ ನಡೀತಾ ಇರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇರೋದು. ಇನ್ನು ಸ್ಥಳದಿಂದ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ತಾವು ಈಗಾಗಲೇ ವಿವರಿಸ್ತಾ ಇದ್ರಿ, ಅಂದರೆ ಆ ಸ್ನಾನಘಟ್ಟದ ಪಕ್ಕದ ಜಾಗದಲ್ಲೇ 10ಕ್ಕೂ ಹೆಚ್ಚು ಜಾಗಗಳನ್ನು ಗುರುತಿಸಿರೋದಾ? ರಕ್ಷತ್, ಹೌದು. ಸ್ನಾನಘಟ್ಟದ ಪಕ್ಕದಲ್ಲೇ ಇರುವಂತಹ ಅರಣ್ಯ ಪ್ರದೇಶದಲ್ಲಿ ಆತ ಈ ಒಂದು 10ಕ್ಕೂ ಹೆಚ್ಚು ಜಾಗಗಳನ್ನು ಗುರುತಿಸಿದ್ದಾನೆ. ಈಗ ನಾನಿರುವ ನನ್ನ ಏನು ಎಡಭಾಗದಲ್ಲಿದೆ ಈ ಒಂದು ಬೆಟ್ಟ, ಈ ಒಂದು ಬೆಟ್ಟ ಕಾಣಿಸ್ತಾ ಇದೆ. ಈ ಬೆಟ್ಟದಲ್ಲಿ ಆತ ಆ ಒಂದು ನೇತ್ರಾವತಿ ನದಿಯ ಪಕ್ಕದಲ್ಲಿರುವ ಸ್ನಾನಘಟ್ಟದಿಂದ ಆರಂಭ ಮಾಡಿ ಈ ಬೆಟ್ಟದ ಒಳಗಿಂದ ಈ ದಟ್ಟಾರಣ್ಯ ಒಳಗಿಂದ ಆತ ಅಧಿಕಾರಿಗಳೊಂದಿಗೆ ಬಂದಿದ್ದಾನೆ. ಆ ಒಂದು ಭಾಗದಲ್ಲಿ, ಆ ಒಂದು ಜಾಗದಲ್ಲಿ ಸರಿಸುಮಾರು ಒಂದು 10ಕ್ಕೂ ಹೆಚ್ಚು ಜಾಗಗಳನ್ನು ಗುರುತು ಮಾಡಿದ್ದಾನೆ. ಹಾಗೆಯೇ ಅದಕ್ಕೆ ನಂಬರ್ಸ್ ಕೂಡ ಕೊಡಲಾಗಿದೆ. ಯಾಕಂದರೆ ಈಗಾಗಲೇ ಅಲ್ಲಿ ಅಧಿಕಾರಿಗಳು FSL ಟೀಮ್ ಇದೆ, ಹಾಗೆಯೇ ಕಂದಾಯ ಇಲಾಖೆ ಅಧಿಕಾರಿಗಳಿದ್ದಾರೆ, ಹಾಗೆ ಲ್ಯಾಂಡ್ ರೆಕಾರ್ಡ್ ಅಧಿಕಾರಿಗಳಾಗಿದ್ದಾರೆ, ಹಾಗೆಯೇ ಇತರ ಅಧಿಕಾರಿಗಳು ಬಂದಿರುವ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಆ ಒಂದು ಮಾರ್ಕ್ ಮಾಡಿದಂಥ ಜಾಗಗಳನ್ನು ಮಾರ್ಕಿಂಗ್ ಮಾಡಿರುವಂಥದ್ದು. ಹಾಗೆ 10ಕ್ಕೂ ಹೆಚ್ಚು ನಂಬರ್ಸ್ಗಳನ್ನು ಈ ಒಂದು ಜಾಗಕ್ಕೆ ಕೊಟ್ಟಿದ್ದಾನೆ ಅಂತ ಹೇಳಲಾಗಿದೆ. ಈ ಜಾಗಗಳಿಗೆ ಈಗಾಗಲೇ ಪೊಲೀಸರು ಆ ಮಾರ್ಕ್ ಮಾಡಿ ಅದನ್ನು ಕಾರ್ಡನ್ ಮಾಡಲಾಗಿದೆ. ಯಾಕಂದರೆ ಇನ್ನೂ ಆ ಜಾಗಕ್ಕೆ ಯಾರಿಗೂ ಸಾರ್ವಜನಿಕ ಪ್ರವೇಶ ಇರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಅದಕ್ಕೂ ಕೂಡ ಪೊಲೀಸರು ಈಗ ಈ ಭದ್ರತೆಗೆ ವ್ಯವಸ್ಥೆ ಮಾಡಿಕೊಂಡಿರೋದು. ಯಾಕಂದರೆ ಒಂದು ಕಡೆ ಆ ಜಾಗವನ್ನು ಸೆಕ್ಯೂರ್ ಮಾಡಿದ ನಂತರ ಆ ಭಾಗಕ್ಕೆ ಯಾರು ಹೋಗುವಂಗಿಲ್ಲ. ಯಾಕಂತ ಹೇಳಿದ್ರೆ ಆ ಒಂದು ಜಾಗಕ್ಕೆ ಅಲ್ಲಿರುವಂತಹ ಸಾಕ್ಷಿ ನಾಶ ಆಗುವಂಥ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಆಗ್ಬೋದು, ಅಥವಾ ಅದು ಟ್ಯಾಂಪರ್ ಆಗುವಂಥ ಒಂದು ಪ್ರಕ್ರಿಯೆ ಇರ್ಬೋದು. ಈ ಹಿನ್ನೆಲೆಯಲ್ಲಿ ಅಲ್ಲಿ ಯಾರು ಹೋಗಬಾರ್ದು ಅನ್ನೋ ಒಂದು, ಯಾಕಂದರೆ ಒಂದು ವೇಳೆ ಅಲ್ಲಿ ಸ್ಕೆಲಿಟನ್ಗಳಿದೆ ಅಂತ ಹೇಳಿದ್ರೆ ಜನರ ನಡೆದಾಟದಿಂದ ಅಥವಾ ಜನರು ಆ ಕಡೆ ಹೋಗೋದ್ರಿಂದ ಅದು ಬ್ರೇಕ್ ಆಗ್ಬೋದು ಅನ್ನೋ ಒಂದು ಮಾಹಿತಿ ಇರುತ್ತೆ. ಈ ಹಿನ್ನೆಲೆ ಅದನ್ನು ಸೆಕ್ಯೂರ್ ಮಾಡಲಿಕ್ಕೆ ಈಗಾಗಲೇ ಪೊಲೀಸರು ಈಗ SIT ಟೀಮ್ ಕೂಡ ರೆಡಿಯಾಗಿರುವಂಥದ್ದು. ಮಾರ್ಕಿಂಗ್ ಮಾಡಿದ ನಂತರ ಆ ಭಾಗಕ್ಕೆ ಯಾರು ಹೋಗುವಂತಿಲ್ಲ, ಜನರ ಪ್ರವೇಶ ಆ ಕಡೆ ನಿಷೇಧವಾಗಿರುತ್ತೆ. ಈಗ FSL ಟೀಮ್ ಅದನ್ನೆಲ್ಲ ಸೆಕ್ಯೂರ್ ಮಾಡಿದ ಹಿನ್ನೆಲೆಯಲ್ಲಿ ಮುಂದಿನ ಯಾವ ರೀತಿ ಪ್ರಕ್ರಿಯೆಗಳು ನಡೀಬೇಕು ಅದಕ್ಕೋಸ್ಕರ ಈಗ ಪ್ರಕ್ರಿಯೆಗಳು ಆರಂಭವಾಗ್ತವೆ. ಯಾಕಂದರೆ ಒಂದು ನ್ಯಾಯಾಲಯದಿಂದ ಅದಕ್ಕೆ ಆದೇಶ ತಗೊಳ್ಬೇಕು. ಈ ಬಾಡಿಗಳನ್ನು ಎಕ್ಸ್ಯೂಮ್ ಮಾಡಬೇಕಾದ್ರೆ ಅಲ್ಲಿ AC ಅವರು ಇರಬೇಕಾದ್ರೆ ಅಸಿಸ್ಟೆಂಟ್ ಕಮಿಷನರ್ ಇರಬೇಕು, FSL ಟೀಮ್ ಇರಬೇಕು, ಒಬ್ಬರು ವೈದ್ಯಾಧಿಕಾರಿ ಇರಬೇಕು, ಹಾಗೆಯೇ ಈ ದೂರುದಾರ ಕೂಡ ಇರಬೇಕು. ಅವರ ಮುಂದೆ ಅದೆಲ್ಲ ನಡಿಬೇಕಾಗಿರುವಂಥದ್ದು. ಇದಕ್ಕೆ ಈ ಪ್ರಕ್ರಿಯೆಗಳು ಈಗ ಆರಂಭವಾಗುತ್ತೆ. ಇವತ್ತಂತೂ ಈ ಭಾಗದಲ್ಲಿರುವಂತಹ ಜಾಗಗಳನ್ನು ಗುರುತು ಮಾಡಿದ್ದಾನೆ. ಹಾಗೆಯೇ ಇನ್ನೂ ಬೇರೆ ಜಾಗಗಳನ್ನು ಗುರುತು ಮಾಡಬಹುದು ಅನ್ನುವ ಒಂದು ಮಾಹಿತಿ ಇದೆ. ಯಾಕಂದರೆ 2 ದಿನಗಳ ಕಾಲ ಆತ ಸುದೀರ್ಘ ವಿಚಾರಣೆಯನ್ನು SIT ಟೀಮ್ ಮಾಡಿರುವಂಥದ್ದು. ಆತ ಕೆಲವೆಲ್ಲ ವಿಷಯಗಳನ್ನು, ಘಟನೆಗಳನ್ನು ಆತ ವಿವರಿಸಿದ್ದಾನೆ ಮತ್ತು ಆ ವಿಷಯಗಳಿಗೆ ಆ ಮಾಹಿತಿಗೆ ಬದ್ಧನಾಗಿದ್ದಾನೆ ಅನ್ನೋ ಒಂದು ಮಾಹಿತಿ ಪೊಲೀಸರು ಅಧಿಕಾರಿಗಳು ನೀಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಪ್ರಕ್ರಿಯೆ ಆರಂಭವಾಗಿರುವಂಥದ್ದು. ಹರ್ಷದ್, ಥ್ಯಾಂಕ್ ಯು ಕಿರಣ್ ಮಾಹಿತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.